ಸಚಿವ ಮಂಕಾಳು ವೈದ್ಯರ ಪ್ರಯತ್ನದಿಂದ ಭಟ್ಕಳ ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸರ್ಕಾರದಿಂದ ಹರಿದು ಬಂದ ಕೋಟಿಗಟ್ಟಲೆ ಅನುದಾನ. ನ್ಯಾಯಾಲಯ ಸಂಕೀರ್ಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು. ಭಟ್ಕಳ ತಾಲೂಕಿನಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಮಹತ್ವದ ಬಲ ನೀಡುವ ನಿಟ್ಟಿನಲ್ಲಿ ಭಟ್ಕಳದ ನ್ಯಾಯಾಲಯದ ಆವರಣದಲ್ಲಿ ನಿರ್ಮಾಣವಾಗಲಿರುವ ನೂತನ ಜೆಎಂಎಫ್ಸಿ ನ್ಯಾಯಾಲಯ ಸಂಕೀರ್ಣಕ್ಕೆ ಭಾನುವಾರ ಶಿಲಾನ್ಯಾಸ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿಸಲಾಯಿತು. ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಮಾನ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರು ಶಿಲಾನ್ಯಾಸ ನೆರವೇರಿಸಿ ಯೋಜನೆಗೆ ಚಾಲನೆ ನೀಡಿದರು. ಭೂಮಿ ಪೂಜೆ ಸೇರಿದಂತೆ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಂಗ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ ಮತ್ತು ಭಟ್ಕಳ ತಾಲೂಕು ವಕೀಲರ ಸಂಘ ಸಂಯುಕ್ತವಾಗಿ ಆಯೋಜಿಸಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ನ್ಯಾಯಾಧೀಶರಾದ ಮಾನ್ಯ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗ್ದುಮ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಮಾನ್ಯ ನ್ಯಾಯಮೂರ್ತಿ ಜಿಎಸ್ ಪಂಡಿತ್ ಹಾಗೂ ಮಾನ್ಯ ನ್ಯಾಯಮೂರ್ತಿ ಅನಂತ್ ರಮನಾಥ್ ಹೆಗಡೆ ಉಪಸ್ಥಿತರಿದ್ದರು. ಈ ನೂತನ ನ್ಯಾಯಾಲಯದ ಸಂಕೀರ್ಣವು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ಎಸ್ ವೈದ್ಯರವರು ಸರ್ಕಾರ ಮಟ್ಟದಿಂದ ತಂದ ಅನುದಾನದಿಂದ ನಿರ್ಮಾಣವಾಗುತ್ತಿದೆ ಎಂಬುದು ಇಲ್ಲಿ ವಿಶೇಷವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಚಿವರು ಸಾರ್ವಜನಿಕರಿಗೆ ಸಮರ್ಪಕ ನ್ಯಾಯ ಸೌಲಭ್ಯ ಒದಗಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೈಕೋರ್ಟಿನ ರಿಜಿಸ್ಟ್ರಾರ್ ಶ್ರೀ ಕೆಎಸ್ ಭರತ್ ಕುಮಾರ್, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಪರಮೇಶ್ವರ ಪ್ರಸನ್ನ ಬಿ, ಹಾಗೆಯೇ ಭಟ್ಕಳ ಜೆಎಂಎಫ್ಸಿ ನ್ಯಾಯಾಂಗದ ನ್ಯಾಯಾಧೀಶರಾದ ಸೀನಿಯರ್ ಸಿವಿಲ್ ಜಡ್ಜ್ ಶ್ರೀ ಕಾಂತಕುರ್ಣಿ, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಶ್ರೀಮತಿ ದೀಪಾ ಅರಳಗುಂಡಿ, ಹಾಗೆಯೇ ಅಡಿಷನಲ್ ಸಿವಿಲ್ ಜಡ್ಜ್ ಶ್ರೀಮತಿ ಧನವತಿ ಉಪಸ್ಥಿತರಿದ್ದರು. ಇದಲ್ಲದೆ ಉಪ ಆಯುಕ್ತರಾದ ಶ್ರೀಮತಿ ಲಕ್ಷ್ಮೀಪ್ರಿಯಾ, ಪೊಲೀಸ್ ಅಧೀಕ್ಷಕರಾದ ಶ್ರೀ ದೀಪನ್ ಎಂಎನ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವೀಕ್ಷಕರೇ, ಇಂದು ಭಟ್ಕಳದಲ್ಲಿ ನೂತನ ನ್ಯಾಯಾಲಯ ಸಂಕೀರ್ಣ ಶಿಲಾನ್ಯಾಸಗೊಂಡ ಸಂದರ್ಭದಲ್ಲಿ ನಾವು ದಿವಂಗತ ಆರ್ ಶ್ರೇಷ್ಠಿಯವರನ್ನು ಸ್ಮರಿಸಿಕೊಳ್ಳುವುದು ಬಹು ಮುಖ್ಯವಾಗಿದೆ. ದಿವಂಗತ ಆರ್ ಶ್ರೇಷ್ಠಿಯವರು ಈ ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಹಿಂದೆ ಸಚಿವ ಮಂಕಾಳು ವೈದ್ಯರಿಗೆ ವಕೀಲ ಸಂಘದ ನಿಯೋಗದಿಂದ ಮನವಿಯನ್ನು ಕೊಟ್ಟಿದ್ದರು. ಅಂದು ಕೊಟ್ಟ ಮನವಿಯ ಪ್ರತೀಕವೇ ಇಂದು ಸರ್ಕಾರ ಮಟ್ಟದಿಂದ ಸಚಿವ ಮಂಕಾಳ ವೈದ್ಯರು ಅನುದಾನವನ್ನು ಬಿಡುಗಡೆಗೊಳಿಸಿ ಇಂದು ಭಟ್ಕಳದಲ್ಲಿ ಉತ್ತಮವಾದ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣವಾಗುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಇಂದು ನಾವು ದಿವಂಗತ ಆರ್ ಶ್ರೇಷ್ಠಿಯವರಿಗೆ ಧನ್ಯವಾದವನ್ನು ಸಮರ್ಪಿಸುವುದು ಅತಿ ಅವಶ್ಯಕವಾಗಿದೆ. ಭಟ್ಕಳ ವಕೀಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆಯೇ ಹಿರಿಯ ಕಿರಿಯ ವಕೀಲರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೂತನ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣದಿಂದ ನ್ಯಾಯಾಂಗ ಸೇವೆಗಳು ಇನ್ನಷ್ಟು ಸುಗಮವಾಗಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ನೂತನ ಕಟ್ಟಡ ನಿರ್ಮಾಣದಿಂದ ಭಟ್ಕಳ ಹಾಗೂ ಸುತ್ತಮುತ್ತಲಿನ ಜನರಿಗೆ ವೇಗವಾಗಿ ಮತ್ತು ಸುಲಭ ನ್ಯಾಯ ಸೇವೆ ದೊರೆಯಲಿದೆ ಎಂಬ ವಿಶ್ವಾಸ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. Beginning of a new chapter filled with a hope and progress. A flag is not just a store, but a symbol of vision, dedication, and collective efforts of many hands and hearts. With great honor, I humbly invite our Chief Justice and other judges kindly to proceed for unveiling the flag.
Thank you. And now, municipal building, marking its first formal institutional setting. Later, in the province, a temporary court was constituted following complex on the 16th of November. The proposed new court building is situated on the ground floor. Above, a terrace floor of 145 square meters completes the structure, bringing the total built-up area to approximately 2,615 square meters. National Highway. The site offers excellent accessibility and institutional character. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ